ಹಾಯ್ ಹೆಲೋ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಶಿವನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 3 ಜ್ಯೋತಿರ್ಲಿಂಗಗಳು ಮಹಾರಾಷ್ಟ್ರದಲ್ಲಿವೆ. ಈ 3 ಪವಿತ್ರ ಜ್ಯೋತಿರ್ಲಿಂಗಗಳ ದರ್ಶನವನ್ನು ನೀವು 2-3 ದಿನಗಳಲ್ಲಿ ಮಾಡಲು ಇಚ್ಛಿಸುವಿರಾದರೆ ಈ ವಿಡಿಯೋ ನಿಮಗೆ ತುಂಬ ಸಹಕಾರಿಯಾಗಿದೆ. ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯೋಣ. ಮಹಾರಾಷ್ಟ್ರಕ್ಕೆ ನಮ್ಮ ಪ್ರಯಾಣವು ಕೋಲ್ಕತ್ತಾದಿಂದ ಪ್ರಾರಂಭವಾಯಿತು. ರಾತ್ರಿ 12:50ಕ್ಕೆ ಫ್ಲೈಟ್ ಹತ್ತಿ ನಾವು ಬೆಳಗ್ಗೆ 3:30ಕ್ಕೆ ಪುಣೆ ತಲುಪಿದೆವು. ಪುಣೆಯಿಂದ ಒಕ್ಕಡೆವಾಡಿಯಲ್ಲಿರುವ ಬಸ್ ಸ್ಟ್ಯಾಂಡ್ಗೆ ಕ್ಯಾಬ್ ತೆಗೆದುಕೊಂಡೆವು. ಕ್ಯಾಬ್ ಚಾರ್ಜ್ 350 ಆಗಿತ್ತು. ಡ್ರೈವರ್ ಕನ್ನಡಿಗನಾಗಿದ್ದರಿಂದ ನಾಡು ನುಡಿ ಬಗ್ಗೆ ಮಾತುಕತೆ ನಡೆಸುತ್ತಾ ನಮ್ಮ ಮುಂದಿನ ಪ್ರಯಾಣಕ್ಕೆ ಬೇಕಾದ ಕೆಲವು ಮಾಹಿತಿಗಳನ್ನು ಕೂಡ ಪಡೆದುಕೊಂಡೆವು. ಬೆಳಿಗ್ಗೆ 4:30ಕ್ಕೆ ಬಸ್ ಸ್ಟ್ಯಾಂಡ್ ತಲುಪಿದ ನಾವು ಸ್ವಲ್ಪ ವಿಶ್ರಾಂತಿ ಮಾಡಿದೆವು. ನಂತರ 5:30 ಸುಮಾರಿಗೆ ಭೀಮಾಶಂಕರ ಹೋಗಲು ಮೊದಲ ಬಸ್ ಹತ್ತಿದೆವು. ಪುಣೆಯಿಂದ ಭೀಮಾಶಂಕರಕ್ಕೆ ಬಸ್ ದರ ಸುಮಾರು 210 ರೂಪಾಯಿ ಇದೆ. ಓಲಾ ಟ್ಯಾಕ್ಸಿಯಲ್ಲಿ ರೌಂಡ್ ಟ್ರಿಪ್ಗೆ ಸುಮಾರು 4,000 ರೂಪಾಯಿ ಖರ್ಚಾಗುತ್ತದೆ. ಲೋಕಲ್ ಶೇರಿಂಗ್ ಟ್ಯಾಕ್ಸಿಗಳು ಲಭ್ಯವಿದ್ದು ಅದರಲ್ಲಿ ಪ್ರಯಾಣಿಸಿದರೆ ಪ್ರತಿಯೊಬ್ಬರಿಗೆ ಸುಮಾರು 400ರಿಂದ 500 ರೂಪಾಯಿ ಆಗುತ್ತದೆ. ಬಸ್ ಹತ್ತಿದ ಮೇಲೆ ಪ್ರತೀತಿಯಂತೆ ಸೀಟ್ ಹಿಡಿಯಲು ನಾವು ಸಾಕಷ್ಟು ಹರಸಾಹಸ ಪಟ್ಟೆವು. ಬಸ್ನಲ್ಲಿ ಜರ್ನಿ ಮಾತ್ರ ಎತ್ತರ ಜಿಗಿತದ ಸ್ಪರ್ಧೆಯಂತಿತ್ತು. ಅದರ ನಡುವೆ ನಿರಂತರವಾಗಿ ಬರುತ್ತಿದ್ದ ನಿದ್ರಾದೇವಿಯ ಆಶೀರ್ವಾದವು ನಮಗೆ ದೊರಕಿತು. ಕಣ್ಣು ತೆರೆದಾಗ ಕಿಟಕಿಯ ಹೊರಗೆ ಕಾಣಿಸಿಕೊಂಡ ಪ್ರಕೃತಿಯ ಸೌಂದರ್ಯ ಮನಸ್ಸಿಗೆ ಏನೋ ಅಪಾರವಾದ ಶಾಂತಿಯನ್ನು ನೀಡುತ್ತಿತ್ತು. ಭೀಮಾಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿದೆ. ಪುಣೆಯ ರಸ್ತೆ ಮಾರ್ಗದಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿದೆ. ಘಾಟ್ ರಸ್ತೆಯಾದ ಕಾರಣ ಪ್ರಯಾಣ ಸಮಯವು ಸುಮಾರು 3ರಿಂದ 4 ಗಂಟೆ ತೆಗೆದುಕೊಳ್ಳುತ್ತದೆ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ನಾವು ಭೀಮಾಶಂಕರ್ ತಲುಪಿದ್ವಿ. ಇವತ್ತು ಬೆಳಿಗ್ಗೆ 5 o'clockಗೆ ಪುಣೆಯಿಂದ ಭೀಮಾಶಂಕರ್ಗೆ ಇದೇ ಬಸ್ನಲ್ಲಿ, ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಇದೇ ಬಸ್ನಲ್ಲಿ ಬಂದ್ವಿ. ಪ್ರೈಸ್ ಬಂದುಬಿಟ್ಟು 210+ ಇದೆ ಒಬ್ಬರಿಗೆ. ಸೊ ತುಂಬ ವರ್ತ್ ಇದೆ. ನೋಡಿ ವೆದರ್ ಹೇಗಿದೆ ನೋಡಿ, ಒಂಥರ ಮುಗಿಲಿಪೇಟೆಗೆ ಬಂದಂಗಿದೆ. ತುಂಬ ಚೆನ್ನಾಗಿದೆ. ಆನ್ ದ ವೇ ಬರುವಾಗ ಆ ಪ್ಲೇಸಸ್ ನೋಡಿದರೆ ತುಂಬ 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 ಖುಷಿ ಆಗ್ತದೆ. ಯಾಕಂದರೆ ಜನ ಇಲ್ಲಿ ನೆಮ್ಮದಿಯಿಂದ ಇದ್ದಾರೆ, ನಮ್ಮ ಥರ ಒತ್ತಡದಲ್ಲಿಲ್ಲ. ಇಲ್ಲಿ ಪ್ರಕೃತಿ ಸೌಂದರ್ಯ ಅಷ್ಟು ಚೆನ್ನಾಗಿದೆ. ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಮಂಜು. ನಾವು ಇವತ್ತು ಜನ ತುಂಬ ಇದ್ದಂಗೆ ಕಾಣಿಸ್ತಿದೆ, ಬಟ್ ಸ್ಟಿಲ್ ಓಕೆ. ಇವಾಗ ಒಂದು ರೂಮ್ ಮಾಡಬೇಕು. ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ ಅರೌಂಡ್ 2 o'clockಗೆ ನಾವು ರಿಟರ್ನ್ ಆಗಬೇಕು ಪುಣೆಗೆ. ಯಾಕಂದರೆ ನಮಗೆ ಸಂಜೆ ಪುಣೆಯಿಂದ ಟ್ರೈನ್ ಇದೆ. ಪುಣೆಯಿಂದ ಔರಂಗಾಬಾದಲ್ಲಿ ನಾವು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಮತ್ತು ಎಲ್ಲೋರ ಅಜಂತಾಗೆ ಹೋಗ್ಲಿಕ್ಕಿದೆ. ಸೊ ಆಲ್ಮೋಸ್ಟ್ 70% ಪ್ಲ್ಯಾನ್ ಕಂಪ್ಲೀಟ್ ಆಗಿದೆ. ಅಂದರೆ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಏನೆಲ್ಲ ಮಾಡಬೇಕು, ಎಲ್ಲೆಲ್ಲ ಹೋಗಬೇಕು, ಏನೆಲ್ಲ ಅಂದ್ಕೊಂಡಿದ್ವಿ, ದೇವರ ಆಶೀರ್ವಾದದಿಂದ ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ. ಇದು ನನ್ನ 10ನೇ ಜ್ಯೋತಿರ್ಲಿಂಗ ದರ್ಶನ. ಪ್ರಕೃತಿ ಸೌಂದರ್ಯದ ಮಧ್ಯೆ ಶಿವನ ದರ್ಶನ ಮಾಡುವ ಆ ಅನುಭವವೇ ವಿಶಿಷ್ಟ. ಬೆಳಗ್ಗೆ 11 ಗಂಟೆಗೆ ದರ್ಶನ ಕ್ಯೂನಲ್ಲಿ ನಿಂತ ನಾವು ಸುಮಾರು 1 ಗಂಟೆಗೆ ದರ್ಶನ ಮುಗಿಸಿ ಹೊರಬಂದೆವು. ದರ್ಶನ ಸಮಯದಲ್ಲಿ ಯಾವುದೇ ನೂಕುನುಗ್ಗಲು ಇರಲಿಲ್ಲ. ಪ್ರತಿ 1-2 ಗಂಟೆಗೆ ಭೀಮಾಶಂಕರದಿಂದ ಪುಣೆಗೆ ಬಸ್ ಸೌಲಭ್ಯ ಇದೆ. ಆದರೆ ಬಸ್ಸುಗಳು ಸ್ವಲ್ಪ ಹಳೆಯದಾಗಿರುವುದರಿಂದ ಸ್ವಲ್ಪ ಕಷ್ಟಪಟ್ಟು ಪ್ರಯಾಣ ಮಾಡಬೇಕಾಗುತ್ತದೆ. ಈ ಸ್ಥಳದ ಪೌರಾಣಿಕ ಇತಿಹಾಸ ಹೇಳುವುದಾದರೆ, ಕುಂಭಕರ್ಣನ ಪುತ್ರ ಭೀಮಾಸುರನ ಕತೆ ಈ ಸ್ಥಳದೊಂದಿಗೆ ಜೋಡಣೆಯಾಗಿದೆ. ರಾವಣನ ಸಹೋದರನಾದ ಕುಂಭಕರ್ಣನಿಗೆ ಭೀಮಾಸುರನೆಂಬ ಬಲಿಷ್ಠ ರಾಕ್ಷಸ ಪುತ್ರನಿದ್ದ. ಆತನು ತನ್ನ ತಪಸ್ಸಿನಿಂದ ಬ್ರಹ್ಮನನ್ನು ಸಂತೋಷಪಡಿಸಿ ಅಪಾರ ಶಕ್ತಿಯನ್ನು ಪಡೆದಿದ್ದ. ತನ್ನ ತಂದೆಯನ್ನು ರಾಮನ ಅವತಾರದಲ್ಲಿರುವ ವಿಷ್ಣುವು ಕೊಂದಿದ್ದಕ್ಕಾಗಿ ವಿಷ್ಣುವಿನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ವಿಷ್ಣು ಆರಾಧಕರ ವಿರುದ್ಧ ಯುದ್ಧ ಮಾಡಿ 3 ಲೋಕಕ್ಕೂ ಕಂಟಕನಾಗಿದ್ದ. ಅವನ ಕ್ರೌರ್ಯ ಹೀಗೆ ಮುಂದುವರಿಯುತ್ತಾ ಒಮ್ಮೆ ಋಷಿಗಳನ್ನು ಕಾಡಿದಾಗ ಅವರು ತಮ್ಮನ್ನು ಕಾಪಾಡು ಎಂದು ಭಗವಾನ್ ಶಿವನನ್ನು ಪ್ರಾರ್ಥಿಸಿದರು.
ಶಿವನು ಅವರ ಪ್ರಾರ್ಥನೆಗೆ ಮೆಚ್ಚಿ ಆ ಸ್ಥಳದಲ್ಲಿ ಪ್ರತ್ಯಕ್ಷನಾಗಿ ಭೀಮನನ್ನು ಸಂಹರಿಸಿ ಅಲ್ಲಿ ಜ್ಯೋತಿರ್ಲಿಂಗವಾಗಿ ಸ್ಥಾಪಿತರಾದರು ಎಂದು ಹೇಳಲಾಗುತ್ತದೆ. ಇದು ಭಕ್ತರಿಗಾಗಿ ಆಧ್ಯಾತ್ಮಿಕ ತೀರ್ಥಕ್ಷೇತ್ರ ಮಾತ್ರವಲ್ಲದೆ ಪ್ರಾಕೃತಿಕ ಸಂರಕ್ಷಿತ ಪ್ರದೇಶ ಆಗಿಯೂ ಪ್ರಸಿದ್ಧವಾಗಿದೆ. ಭೀಮಶಂಕರದಲ್ಲಿ ನಾವು ದರ್ಶನ ಮುಗಿಸಿ ಅಲ್ಲೇ ಪಕ್ಕದ ಸ್ಥಳಗಳ ವೀಕ್ಷಣೆ ಮಾಡಿ ಮಧ್ಯಾಹ್ನ 2 ಗಂಟೆಗೆ ಪುಣೆ ಕಡೆಗೆ ಬಸ್ ಹತ್ತಿ ರಾತ್ರಿ ವೇಳೆಗೆ ಪುಣೆ ತಲುಪಿದೆವು. ಪುಣೆಯಿಂದ ಔರಂಗಾಬಾದ್ಗೆ ರಾತ್ರಿ ಟ್ರೈನ್ ಹತ್ತಿ ಬೆಳಿಗ್ಗೆ 5:40ಕ್ಕೆ ಔರಂಗಾಬಾದ್ ರೈಲ್ವೆ ಸ್ಟೇಷನ್ ತಲುಪಿದೆವು. ಔರಂಗಾಬಾದ್ನಿಂದ ಕೃಷ್ಣೇಶ್ವರ ದೇವಸ್ಥಾನಕ್ಕೆ ಸುಮಾರು 30 ಕಿಲೋಮೀಟರ್ ದೂರವಿದೆ. ಬೆಳಗಿನ ಜಾವ ನಮಗೆ ಬಸ್ ದೊರಕದ ಕಾರಣ ನಾವು 450ಕ್ಕೆ ಆಟೋ ತೆಗೆದುಕೊಂಡು ಕೃಷ್ಣೇಶ್ವರ ತಲುಪಿದೆವು. ಇದು ನನ್ನ 11ನೇ ಜ್ಯೋತಿರ್ಲಿಂಗ ದರ್ಶನವಾಗಿತ್ತು. ಬೆಳಗ್ಗೆ ಸುಮಾರು 6 ಗಂಟೆಗೆ ಕೃಷ್ಣೇಶ್ವರ ದೇವಸ್ಥಾನ ತಲುಪಿದ ನಾವು ಅಲ್ಲೇ ಪಕ್ಕದಲ್ಲಿ 1500ಕ್ಕೆ AC ರೂಮ್ ತೆಗೆದುಕೊಂಡೆವು. ನಂತರ ಸ್ವಲ್ಪ ವಿಶ್ರಾಂತಿ ಪಡೆದು ಬೆಳಗ್ಗೆ 10 ಗಂಟೆಗೆ ಫ್ರೆಶ್ ಅಪ್ ಆಗಿ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋದೆವು. ಸುಮಾರು 1 ಗಂಟೆಯೊಳಗೆ ದರ್ಶನ ಮುಗಿಯಿತು. ಇಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಕ್ಯೂ ಇರುವುದಿಲ್ಲ ಮತ್ತು ಲಿಂಗ ಪೂಜೆ ಮಾಡಬಹುದು. ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯದಾದ ಜ್ಯೋತಿರ್ಲಿಂಗವಾಗಿ ಪರಿಗಣಿಸಲ್ಪಡುತ್ತದೆ. ಮತ್ತು ಈ ಸ್ಥಳದ ಪೌರಾಣಿಕ ಇತಿಹಾಸ ಹೇಳುವುದಾದರೆ, ಒಮ್ಮೆ ಸುಧರ್ಮ ಎಂಬ ಬ್ರಾಹ್ಮಣ ಮತ್ತು ಅವನ ಪತ್ನಿ ಸುದೇಹ ಮಕ್ಕಳಿಲ್ಲದೆ ದುಃಖಪಡುತ್ತಿದ್ದರು. ಅದರಿಂದ ಸುದೇಹ ತನ್ನ ಸಹೋದರಿ ಗುಷ್ಮಳನ್ನು ಸುಧರ್ಮನಿಗೆ ಮದುವೆ ಮಾಡಿಸಿದಳು. ಗುಷ್ಮ ಪ್ರತಿದಿನ 101 ಶಿವಲಿಂಗವನ್ನು ನಿರ್ಮಿಸಿ ಪೂಜೆ ಮಾಡಿ ನದಿಗೆ ಬಿಡುತ್ತಿದ್ದಳು. ಅವಳ ಭಕ್ತಿ ಅಪಾರವಾಗಿತ್ತು. ಕಾಲಕ್ರಮದಲ್ಲಿ ಗುಷ್ಮಳಿಗೆ ಮಗ ಜನಿಸಿದನು. ಇದನ್ನು ಸಹಿಸದ ಸುದೇಹ ಅಸೂಯೆಯಿಂದ ಆ ಮಗನನ್ನು ಕೊಂದು ನದಿಗೆ ಎಸೆದಳು. ಆದರೂ ಗುಷ್ಮ ತನ್ನ ಭಕ್ತಿಯನ್ನು ಬಿಡದೆ ಶಿವನನ್ನು ಆರಾಧಿಸುತ್ತಲೇ ಇದ್ದಳು. ಅವಳ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಮಗನನ್ನು ಮತ್ತೆ ಜೀವಂತಗೊಳಿಸಿ ಅವಳ ಮುಂದೆ ಪ್ರತ್ಯಕ್ಷನಾಗಿ, ನಿನ್ನ ಭಕ್ತಿಯಿಂದ ನಾನು ಇಲ್ಲಿ ಸದಾ ವಾಸ ಮಾಡುತ್ತೇನೆ ಎಂದು ಆಶೀರ್ವದಿಸಿದನು. ಇದರಿಂದ ಈ ಸ್ಥಳಕ್ಕೆ ಗುಷ್ಮೇಶ್ವರ ಅಥವಾ ಕೃಷ್ಣೇಶ್ವರ ಎಂಬ ಹೆಸರು ಬಂದಿದೆ. ನಾವು ಮಧ್ಯಾಹ್ನದ ಸುಮಾರಿಗೆ ದರ್ಶನ ಮುಗಿಸಿ ಊಟ ಮಾಡಿಕೊಂಡು ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಎಲ್ಲೋರ ಕೇವ್ಸ್ ವೀಕ್ಷಣೆಗೆ ಹೋದೆವು. ಎಲ್ಲೋರ ಕೇವ್ಸ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಎಲ್ಲೋರ ಕೇವ್ಸ್ ವೀಕ್ಷಣೆ ಮುಗಿಸಿ ಸಂಜೆ ವೇಳೆಗೆ ರೂಮಿಗೆ ಬಂದು ವಿಶ್ರಾಂತಿ ತೆಗೆದುಕೊಂಡೆವು. ಹಲವಾರು ದಿನಗಳಿಂದ ಸರಿಯಾದ ನಿದ್ರೆ ಸಿಗದ ಕಾರಣ ದೇಹ ತುಂಬ ದಣಿದಿತ್ತು. ಒಳ್ಳೆಯ ನಿದ್ರೆ ಎಲ್ಲ ಆಯಾಸವನ್ನು ದೂರ ಮಾಡಿತು. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಔರಂಗಾಬಾದ್ಗೆ ಆಟೋ ಮಾಡಿ ಬಂದು ನಂತರ 3000ಕ್ಕೆ ಟ್ಯಾಕ್ಸಿ ಪಡೆದು ಔರಂಗಾಬಾದ್ನಿಂದ ತ್ರಯಂಬಕೇಶ್ವರಗೆ ಹೊರಟೆವು. ಸಂಜೆ ಸುಮಾರು 4 ಗಂಟೆಗೆ ತ್ರಯಂಬಕೇಶ್ವರ ತಲುಪಿದೆವು. ತ್ರಯಂಬಕೇಶ್ವರದಿಂದ ನಾಸಿಕ್ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಉಳಿಯಲು ಹಲವಾರು ಹೋಟೆಲ್ಗಳು ಮತ್ತು ಧರ್ಮಶಾಲೆಗಳು ಇವೆ. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖ ಶಿವಕ್ಷೇತ್ರವಾಗಿದ್ದು ಮಹಾರಾಷ್ಟ್ರದ ನಾಶಿಕ್ ಜಿಲ್ಲೆಯ ಬ್ರಹ್ಮಗಿರಿ ಪರ್ವತದಲ್ಲಿ ಇದೆ. ತ್ರಯಂಬಕೇಶ್ವರ್ನಲ್ಲಿ ರೂಮ್ ಮಾಡಿ ಗೋದಾವರಿ ಕುಂಡದಲ್ಲಿ ಸ್ನಾನ ಮಾಡಿ ಸಂಜೆಯ ಗಂಗಾ ಆರತಿ ನೋಡಿ ರಾತ್ರಿ 8 ಗಂಟೆಗೆ ದರ್ಶನಕ್ಕೆ ಹೋದೆವು. ಇಲ್ಲಿ ದರ್ಶನಕ್ಕೂ ಮೊದಲು ಕುಂಡದಲ್ಲಿ ಸ್ನಾನ ಮಾಡುವ ಪದ್ಧತಿ ಇದೆ. ರಾತ್ರಿ ಹೆಚ್ಚು ಕ್ಯೂ ಇದ್ದುದರಿಂದ ದರ್ಶನ ಮುಗಿಯುವಷ್ಟರಲ್ಲಿ 12 ಗಂಟೆ ಆಯಿತು. ನಂತರ ರೂಮಿಗೆ ಬಂದು ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ಬೆಳಿಗ್ಗೆ ಮತ್ತೆ ಸ್ನಾನ ಮಾಡಿ ಮತ್ತೊಮ್ಮೆ ದರ್ಶನಕ್ಕೆ ಹೋದೆವು. ಬೆಳಿಗ್ಗೆ ಸುಮಾರು 11:30ಕ್ಕೆ ಬೆಳಗಿನ ದರ್ಶನ ಮುಗಿಯಿತು. ಶೀಘ್ರ ದರ್ಶನಕ್ಕೆ 200 ರೂಪಾಯಿ VIP ಟಿಕೆಟ್ ಇದೆ. ಇಲ್ಲಿ ನಾವು 2 ಬಾರಿ ದರ್ಶನ ಮಾಡಿದೆವು. ನಂತರ ತುರ್ತಾಗಿ ರೂಮ್ಗೆ ಬಂದು ಲಗೇಜ್ ಪ್ಯಾಕ್ ಮಾಡಿ ಅಲ್ಲಿಂದ ಪುಣೆಗೆ ಹೊರಟಲು ಬ್ಲಾಬ್ಲಾ ಕ್ಯಾಬ್ ಮಾಡಿದೆವು. ಕ್ಯಾಬ್ ಚಾರ್ಜ್ ಒಬ್ಬರಿಗೆ 600 ರೂಪೀಸ್ ಇತ್ತು. ತ್ರಯಂಬಕೇಶ್ವರದಿಂದ ಪುಣೆಗೆ ಸುಮಾರು 200 ಕಿಲೋಮೀಟರ್ ದೂರ ಇದೆ. ಸಂಜೆ ನಮಗೆ ಇಲ್ಲಿಂದ ಗೋವಾಗೆ ಫ್ಲೈಟ್ ಇರುವುದರಿಂದ ಟೈಮ್ ಮ್ಯಾನೇಜ್ ಮಾಡಲು ಕಷ್ಟವಾಯಿತು. ಹೇಗೋ ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟ್ ತಲುಪಿದೆವು. ಇಲ್ಲಿನ ಪೌರಾಣಿಕ ಇತಿಹಾಸ ಹೇಳುವುದಾದರೆ, ಒಮ್ಮೆ ಗೌತಮ ಮಹರ್ಷಿ ಮತ್ತು ಅವರ ಪತ್ನಿ ಅಹಲ್ಯೆ ಇಲ್ಲಿ ವಾಸಿಸುತ್ತಿದ್ದರು. ಅವರ ಆಶ್ರಮದಲ್ಲಿ ಭಾರೀ ಬರಗಾಲ ಬಂದರೂ ಗೌತಮ ಋಷಿಯ ತಪಸ್ಸಿನಿಂದ ಮಳೆ ಬರುತ್ತಿತ್ತು. ಇದನ್ನು ನೋಡಿ ಇತರ ಋಷಿಗಳು ಅಸೂಯೆ ಪಟ್ಟು ಒಂದು ಕುತಂತ್ರ ಮಾಡಿದರು. ಒಂದು ಹಸುವನ್ನು ಗೌತಮರ ಹೊಲಕ್ಕೆ ಕಳುಹಿಸಿದರು.
ಗೌತಮರು ಅದನ್ನು ಓಡಿಸಲು ಪ್ರಯತ್ನಿಸಿದಾಗ ತಪ್ಪಾಗಿ ಅದು ಸತ್ತಿತು. ಅದರಿಂದ ಅವರಿಗೆ ಗೋಹತ್ಯೆ ಪಾಪ ಬಂದಿತು. ಪಾಪ ನಿವಾರಣೆಗೆ ಗೌತಮರು ಶಿವನನ್ನು ಆರಾಧಿಸಿ ಗಂಗೆಯನ್ನು ಭೂಮಿಗೆ ತರಲು ಪ್ರಾರ್ಥಿಸಿದರು. ಅವರ ಭಕ್ತಿಗೆ ತೃಪ್ತನಾದ ಶಿವನು ಗಂಗೆಯನ್ನು ಅಲ್ಲಿ ಹರಿಯುವಂತೆ ಮಾಡಿದನು. ಈ ನದಿಯೇ ಗೋದಾವರಿ ನದಿ ಎಂದು ಪ್ರಸಿದ್ಧಿಯಾಯಿತು ಮತ್ತು ಶಿವನು ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ವಾಸಿಸಲು ಒಪ್ಪಿಕೊಂಡನು. ಈ ಜ್ಯೋತಿರ್ಲಿಂಗದಲ್ಲಿ 3 ಮುಖಗಳಿವೆ. ತ್ರಿಮೂರ್ತಿ ರೂಪ, ಬ್ರಹ್ಮ, ವಿಷ್ಣು, ಶಿವ. ಆದ್ದರಿಂದ ಇದನ್ನು ತ್ರಯಂಬಕೇಶ್ವರ ಎಂದು ಕರೆಯಲಾಗುತ್ತದೆ. ನಾವು ಪುಣೆಯಿಂದ ಫ್ಲೈಟ್ ಹತ್ತಿ ಕೆಲವೇ ಗಂಟೆಗಳಲ್ಲಿ ಗೋವಾ ತಲುಪಿದೆವು. ಅಲ್ಲಿಂದ ಮಧ್ಯರಾತ್ರಿ ಕುಂದಾಪುರಕ್ಕೆ ಟ್ರೈನ್ ಹತ್ತಿ ಬೆಳಗಿನ ಜಾವ ಕುಂದಾಪುರ ತಲುಪಿದೆವು. ಈ ಪ್ರಯಾಣದೊಂದಿಗೆ ನನ್ನ 12 ಜ್ಯೋತಿರ್ಲಿಂಗ ದರ್ಶನ ಪೂರ್ಣಗೊಂಡಿತು. ಇದು ನನ್ನ ಜೀವನದ ಅತ್ಯಂತ ಅದ್ಭುತ ಅನುಭವವಾಗಿತ್ತು. ಕೇವಲ 3 ವರ್ಷಗಳಲ್ಲಿ 12 ಜ್ಯೋತಿರ್ಲಿಂಗ ಮಾಡುವುದು ನನ್ನ ಭಾಗ್ಯವೆನಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್.